ಬಿಹಾರದಲ್ಲಿ 45 ಲಕ್ಷ ಜನರ ಕೊಲೆಯಾಗಿದ್ಯಂತೆ. ಹೀಗ್ಯಾಕಂದ್ರು ಬಹುಭಾಷಾ ನಟ ಕಿಶೋರ್. ನಟ ಚೇತನ ಅಹಿಂಸಾ ಪ್ರಕಾಶ್ ರಾಜ್ ಅವರಿಗೇನಾದ್ರೂ ನಟ ಕಿಶೋರ್ ಅವರು ಈಗ ಕಾಂಪಿಟೇಷನ್ ಕೊಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರು ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತೇವೆ ಅಂತಿದ್ರೆ ನಟ ಕಿಶೋರ್ ಎಸ್ಐಆರ್ ಅನ್ನ ದೂಷಿಸುತ್ತಿದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆಯಾ? ನಮಸ್ಕಾರ. ಬಿಹಾರದಲ್ಲಿ 45 ಲಕ್ಷ ಜನರ ಕೊಲೆಯಾಗಿದೆಯಂತೆ. ಏನೋ ಗೊತ್ತಿಲ್ಲ, ನಟ ಕಿಶೋರ್ ಕುಮಾರ್ ಅವರ ಮಾತು ಕೇಳಿದ್ರೆ ಹಾಗನ್ಸುತ್ತೆ. ಯಾಕಂದ್ರೆ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಲ್ಪಟ್ಟ ಪ್ರತಿಯೊಂದು ಮತವು ಪ್ರಜಾಪ್ರಭುತ್ವದ ಮಟ್ಟಿಗೆ ಒಬ್ಬೊಬ್ಬ ನಾಗರಿಕನ ಕೊಲೆಗೆ ಸಮಾನ ಅಂತ ನಟ ಕಿಶೋರ್, ಬಹುಭಾಷಾ ನಟ ಕಿಶೋರ್, ಸಿನಿಮಾದಲ್ಲಿ ವಿಲನ್ ರೋಲ್ ನಲ್ಲಿ ನಟಿಸುವಂತಹ ನಟ ಕಿಶೋರ್ ಈಗ ಪ್ರಕಾಶ್ ರಾಜ್ ಮತ್ತು ಚೇತನ್ ಅಹಿಂಸಾ ಅವರಿಗೆ ಕಾಂಪಿಟೇಷನ್ ಅನ್ನ ಕೊಡ್ತಾ ಇರುವಂತಹ ಕಾಂಪಿಟೇಟರ್ ಕಿಶೋರ್ ಅವರು ಈ ಒಂದು ಸಂದೇಶವನ್ನ ನೀಡಿದ್ದಾರೆ. ಈ ರೀತಿ ಒಂದು ಪೋಸ್ಟ್ ಅನ್ನ ಹಾಕೊಂಡು ಕಿಶೋರ್ ಅವರು ಹೇಳಿರೋದು ಎಸ್ಐಆರ್ ಬಗ್ಗೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ನಡೆಸಿ ಅನರ್ಹ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ತೆಗೆಯಲಾಗಿತ್ತು. ಇದರ ಬಗ್ಗೆ ಮಾತನಾಡಿರುವಂತಹ ಬಹುಭಾಷಾ ನಟ ಕಿಶೋರ್ ಅವರು ಈ ರೀತಿ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ತೆಗೆಯುವಂಥದ್ದು ಒಂದು ರೀತಿ ನಾಗರಿಕರ ಕೊಲೆಗೆ ಸಮಾನ ಅಂತ ಹೇಳಿದ್ದಾರೆ. ಆ ಮೂಲಕವಾಗಿ ಇವರು ಎಸ್ಐಆರ್ ಅನ್ನ ದೂಷಿಸಿದ್ದಾರೆ. ಈ ರೀತಿ ಬರ್ಕೊಂಡಿರೋದು ಮಾತ್ರ ಅಲ್ಲ, ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಹೇಳಿರುವಂತಹ ಒಂದು ವಿಡಿಯೋದ ತುಣುಕನ್ನು ಸಹ ಇವರು ಹಂಚಿಕೊಂಡಿದ್ದಾರೆ. ಅವತ್ತು ರಾಹುಲ್ ಗಾಂಧಿ ಅವರು ಮತದಾನ ಮಾಡುವವರ CCTV ಫೂಟೇಜ್ಗಳೆಲ್ಲ ಬೇಕು, ಅದನ್ನು ಒಪ್ಪಿಸಬೇಕು ಅಂತ ಹೇಳಿದರು. ಅದಕ್ಕೆ ಪ್ರತಿಯಾಗಿ ಜ್ಞಾನೇಶ್ ಕುಮಾರ್ ಅವರು ನಿಮ್ಮ ತಾಯಿ, ನಿಮ್ಮ ಸೊಸೆ, ನಿಮ್ಮ ಮಗಳು ಅಥವಾ ಯಾವುದೇ ಮತದಾರರ CCTV ಫೂಟೇಜ್ಗಳನ್ನು ಬಹಿರಂಗಪಡಿಸಬೇಕು ಅಂತ ನೀವು ಬಯಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂತಹ ಒಂದು ವಿಡಿಯೋ ತುಣುಕು ಅದು. ಈ ತುಣುಕನ್ನ ಹಂಚಿಕೊಂಡಿರುವಂತಹ ನಟ ಕಿಶೋರ್ ಅವರು ಹುಟ್ಟಿನಿಂದಲೇ ಭ್ರಷ್ಟಾಚಾರದ ಬೀಜ ಹೊತ್ತು ಬಂದ ಚುನಾವಣಾ ಆಯುಕ್ತನ ಪದವಿಯಿಂದ ಬೇರಿನ್ನೇನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ಜೋಕ್. ಇಂತಹ ಭ್ರಷ್ಟ ಬೀಜಾಸುರ ಜೋಕರ್ಗಳು ಮತದಾನ ಎಂಬ ಪ್ರಜಾಪ್ರಭುತ್ವದ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಯ ಅತ್ಯುನ್ನತ ಸ್ಥಾನದಲ್ಲಿದ್ದಾಗ ಈ ವ್ಯಕ್ತಿ ಸಂಪೂರ್ಣವಾಗಿ ಭ್ರಷ್ಟ ಎಂದು ಸಾಬೀತುಪಡಿಸಲು ಮೇಲಿನ ಈ ಒಂದು ಹೇಳಿಕೆ ಸಾಕು. ಈ ವ್ಯಕ್ತಿಯ ಕಾರಣದಿಂದಾಗಿ ಸರ್ಕಾರಿ ಹಣವನ್ನ ಬಳಸಿಕೊಂಡು ಜನರಿಗೆ ಲಂಚ ನೀಡಿ ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಗಾಗಿ ಚುನಾವಣೆಯಿಂದಲೇ ನಿಷೇಧಿಸಲ್ಪಡಬೇಕಾಗಿದ್ದ ಒಕ್ಕೂಟವೊಂದು ಮತ್ತೆ ಅಧಿಕಾರಕ್ಕೆ ಬಂದಿದೆ. ಮಹಾನ್ ಹೇ ತೋ ಸಬ್ ಕುಚ್ ಮುಮ್ಕಿನ್ ಹೇ ಅಂತ ಬರ್ಕೊಂಡಿದ್ದಾರೆ. ಒಟ್ನಲ್ಲಿ ಕಿಶೋರ್ ಅವರು ಚುನಾವಣಾ ಆಯೋಗದ ಮೇಲೆ, ಚುನಾವಣಾ ಆಯುಕ್ತರ ಮೇಲೆ, ಜೊತೆಗೆ ಬಿಜೆಪಿ ಮೇಲೆ ಕಿಡಿಕಾರಿದ್ದಾರೆ. ಇಲ್ಲಿ ಕಿಶೋರ್ ಅವರ ಪ್ರಕಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ನಡೆಸಿದ್ದೇ ತಪ್ಪು. ಯಾಕೆ SIR ಅನ್ನ ನಡೆಸ್ತಾರೆ? ಅನರ್ಹ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆಯೋದಕ್ಕಾಗಿ. 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಇದ್ರೆ ಅವರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕಾಗಿ, ಅಥವಾ ಅಕ್ರಮ ವಲಸಿಗರು ಯಾರಾದ್ರೂ ಇದ್ರೆ ಅವರ ಹೆಸರನ್ನ ಪಟ್ಟಿಯಿಂದ ತೆಗೆಯೋದಕ್ಕಾಗಿ, ಯಾರಾದ್ರೂ ಈಗಾಗಲೇ ಮೃತಪಟ್ಟಿದ್ರೆ ಮೃತಪಟ್ಟಿರುವವರ ಹೆಸರು ಇನ್ನೂ ಕೂಡ ಪಟ್ಟಿಯಲ್ಲಿದ್ರೆ ಆ ಹೆಸರನ್ನ ತೆಗೆಯೋದಕ್ಕಾಗಿ, ಇದಕ್ಕಾಗಿ SIR ಅನ್ನ ನಡೆಸಿದ್ದು. ಇದು ಕೂಡ ಅರ್ಥ ಆಗದೆ ಕಿಶೋರ್ ಅವರು ಈ ರೀತಿಯಾಗಿ ಚುನಾವಣಾ ಆಯೋಗದ ಬಗ್ಗೆ, ಚುನಾವಣಾ ಆಯುಕ್ತರ ಬಗ್ಗೆ, ಬಿಜೆಪಿ ಬಗ್ಗೆ ಏನೇನೇನೋ ಬರ್ಕೊಂಡಿದ್ದಾರೆ. ಬಿಹಾರದಲ್ಲಿ ಸರ್ಕಾರಿ ಹಣವನ್ನ ಬಳಸಿಕೊಂಡು ಜನರಿಗೆ ಲಂಚ ನೀಡಿ ಒಂದು ಒಕ್ಕೂಟ ಮತ್ತೀಗ ಆಡಳಿತಕ್ಕೆ ಬಂದಿದೆ ಅಂತ ಕಿಶೋರ್ ಅವರು ಬರ್ಕೊಂಡಿದ್ದಾರೆ. ಬಿಹಾರದಲ್ಲಿ ಮಹಿಳೆಯರಿಗೆ 10,000 ಕೊಡ್ತಾ ಇರುವಂತಹದ್ದು ಲಂಚ ಅಲ್ಲ, ಅದು ಸ್ವಸಹಾಯ ಸಂಘದ ಮಹಿಳೆಯರಿಗೆ ನೀಡ್ತಾ ಇರುವಂತಹ ಧನ ಸಹಾಯ. ಇವರು ಲಂಚ ಅಂತ ಹೇಳೋದ್ರ ಮೂಲಕವಾಗಿ ಸರ್ಕಾರವನ್ನ, ಜೊತೆಗೆ ಜನರು ಲಂಚ ತಗೊಂಡಿದ್ದಾರೆ ಅಂತ ಹೇಳಿ ಜನರನ್ನೂ ಕೂಡ ಒಂದ್ ರೀತಿ ದೂಷಿಸಿದಾಗ ಆಯ್ತಿದು. ಇದನ್ನೆಲ್ಲ ನೋಡ್ತಿದ್ರೆ ನಟ ಕಿಶೋರ್ ಅವರು ವಾಸ್ತವನೇ ಗೊತ್ತಿಲ್ಲದೆ ಈ ರೀತಿಯಾಗೆಲ್ಲ ಬರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇತ್ತ ಕಿಶೋರ್ ಅವರು SIR ಅನ್ನ ದೂಷಿಸ್ತಾ ಇದ್ರೆ ಅತ್ತ ಕಡೆಯಿಂದ ಕಾಂಗ್ರೆಸ್ ನಾಯಕರು ತಮ್ಮದೇ ಪಕ್ಷವನ್ನ ದೂಷಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ SIR ಅಥವಾ ವೋಟ್ ಚೋರಿ ಅನ್ನೋದು ಕಾರಣ ಅಲ್ಲ, ಬದಲಾಗಿ ನಮ್ಮದೇ ಪಕ್ಷ ಕಾರಣ, ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಹೇಳ್ತಾ ಇದ್ದಾರೆ. ಮಣಿಶಂಕರ್ ಅಯ್ಯರ್ ಅವರು ಒಂದ್ ಕಾಲದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬಹಳ ಹಿರಿಯನಾಗಿದ್ದೆ, ಆದ್ರೆ ಈಗ ನಾನು ಏಕಪಕ್ಷೀಯನಾಗಿದ್ದೇನೆ, ನಾನು ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿ ಇಲ್ಲಿಗೆ ಬಂದಿಲ್ಲ, ನಾನು ವೈಯಕ್ತಿಕವಾಗಿ ಬಂದಿದ್ದೀನಿ ಅಂತ ಹೇಳಿ ಒಂದು ಡಿಬೇಟ್ ನಲ್ಲಿ ಹೇಳ್ತಾರೆ. ಐ ಆಮ್ ನಾಟ್ ಅ ಸೀನಿಯರ್ ಕಾಂಗ್ರೆಸ್ ಲೀಡರ್, आप थे नहीं, जमाने में मैं बहुत सीनियर था,
लेकिन हाल में मुझको एक तरफा किया गया है। तो आप दोनों नहीं थे, जबकि मैंने शुरू में ही 2 घंटे पहले मैंने स्पष्टीकरण दी थी कि मैं कांग्रेस के जानिब से यहाँ नहीं आया हूँ, ವ್ಯಕ್ತಿಗತ मैं यहाँ पहुंचा। ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಬಿಹಾರದಲ್ಲಿ ಕಾಂಗ್ರೆಸ್ ಸೋತಿರೋದು ಬಹಳ ನಿರಾಸೆಯಾಗಿದೆ ನಮಗೆ. ಇದರ ಬಗ್ಗೆ ಪಕ್ಷ ಯೋಚಿಸೋದು ಮಾತ್ರವಲ್ಲದೆ ನಾವು ಎಲ್ಲಿ ಎಡವಿದ್ದೇವೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ. It's obviously seriously disappointing, and if that turns out to be the final result, remember it is not yet the final declared result, but if it turns out to be that, then I think there will have to be some very serious introspection. And I don't just mean introspection in terms of sitting and thinking, but also studying what went wrong, what were the tactical or messaging or organizational mistakes. Please understand that I am not somebody who has campaigned in Bihar. ಕಾಂಗ್ರೆಸ್ ನಾಯಕ ನಿಖಿಲ್ ಕುಮಾರ್ ಪಕ್ಷದ ಕಳಪೆ ಸಂಘಟನಾ ಶಕ್ತಿಯೇ ಬಿಹಾರದಲ್ಲಿ ಕಾಂಗ್ರೆಸ್ ಸೋಲುವುದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದ ಅಖಿಲೇಶ್ ಪ್ರಸಾದ್ ಸಿಂಗ್ ಸ್ವತಃ ನಾವು ಪಕ್ಷ ಎಲ್ಲಿ ಎಡವಿದೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. कांग्रेस कहाँ चूक कर गई, सब तो जब मीटिंग में सब लोग बैठेंगे, चिंतन करेंगे, मंथन करेंगे, तब पता चलेगा. ಇನ್ನು ಕಪಿಲ್ ಸಿಬಲ್ ಪಕ್ಷದ ವರಿಷ್ಠರು ಬಿಹಾರದಲ್ಲಿ ಕಾಂಗ್ರೆಸ್ ಸೋಲುವುದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಪಿ ಚಿದಂಬರಂ ಅವರು ಜವಾಬ್ದಾರಿಯೇ ಇಲ್ಲದೆ ಕೇವಲ ಅಧಿಕಾರ ಇರಬಾರದು ಅಂತ ಹೇಳಿದ್ದಾರೆ. ಕೆಲವೇ ತಿಂಗಳುಗಳ ಹಿಂದಷ್ಟೇ ಕಾಂಗ್ರೆಸ್ನ 23 ಹಿರಿಯ ನಾಯಕರುಗಳು ಪಕ್ಷದ ನಾಯಕತ್ವದಲ್ಲಿ ಬದಲಾವಣೆಯನ್ನ ಸುಧಾರಣೆಯನ್ನ ತರಬೇಕು ಅಂತ ಹೇಳಿ ಒತ್ತಾಯಿಸಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಬಿಹಾರದಲ್ಲಿ ಕಾಂಗ್ರೆಸ್ನ ಸೋಲಿನ ಬಳಿಕ ಈಗ ಆ ಪತ್ರಕ್ಕೆ ಒಂದು ರೀತಿ ಬಲ ಬಂದಿರೋ ಹಾಗಾಗಿದೆ. ಇನ್ನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ತೆಹಸೀನ್ ಪೂನಾವಾಲೆ ಏನ್ ಹೇಳಿದ್ದಾರೆ ಗೊತ್ತಾ? ಕಾಂಗ್ರೆಸ್ನವರು ಬಿಹಾರದಲ್ಲಿ ನಾವು ವೋಟ್ ಚೋರಿಯಿಂದಾನೇ ಸೋತಿದ್ದೇವೆ ಅಂತ ಏನಾದ್ರೂ ಆರೋಪವನ್ನ ಮಾಡಿದ್ರೆ ಅವರಿಗೆ ನಾನೊಂದು ವಿನಂತಿಯನ್ನ ಮಾಡ್ಕೊಳ್ತೇನೆ, ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಆಗಿರುವಂತಹ ತಪ್ಪುಗಳನ್ನ ಮೊದಲು ತಿದ್ಕೊಳ್ಳಿ. ಸುಮ್ನೆ ಈ ರೀತಿ ವೋಟ್ ಚೋರಿ ನೆಪವನ್ನ ದಯವಿಟ್ಟು ಹೇಳ್ಬೇಡಿ. ವೋಟ್ ಚೋರಿನೇ ನಿಜವಾದ ಕಾರಣ ಆಗಿದ್ರೆ ವೋಟರ್ ಲಿಸ್ಟ್ ನಿಂದ ಕೈ ಬಿಡಲಾಗಿರುವಂತಹ 45 ಲಕ್ಷ ಮತದಾರರು ಎಲ್ಲಿದ್ದಾರೆ ಈಗ? ನಮ್ಮ ಹೆಸರನ್ನ ಯಾಕೆ ಮತದಾರರ ಪಟ್ಟಿಯಿಂದ ತೆಗೆದಿದ್ದೀರಾ ಅಂತ ಹೇಳಿ ಅವರು ಬೀದಿಗಿಳಿದು ರಂಪ ಮಾಡಬೇಕಿತ್ತಲ್ವಾ? ವೋಟ್ ಚೋರಿ ಆಗಿದ್ದೇ ಆದ್ರೆ ಯಾಕೆ ಯಾವುದೇ ನಾಯಕರು ಕೂಡ ಮುಂದೆ ಬಂದು ರೀ ಎಲೆಕ್ಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ. अगर कांग्रेस पार्टी ये कहती है कि केवल वोट चोरी के कारण वो ये चुनाव यानी कि बिहार के चुनाव में उनकी हार हुई है, तो मुझे लगता है ये कहीं ना कहीं उन लाखों कार्यकर्ता, करोड़ों लोग जो उनको मत देते हैं और हज़ारों की संख्या में जो उनके सोशल मीडिया वॉरियर्स हैं, उनसे बेईमानी होगी. कांग्रेस को भीतर देखकर आत्मचिंतन करने की ज़रूरत है. मान लेते कि वोट चोरी एक कारण है जिसकी वजह से कांग्रेस पार्टी बिहार का चुनाव हार गई, तो 45 लाख वोटर्स जिनको निकाला गया वो कहां है? वो सड़क पर क्यों नहीं है? वो आंदोलन क्यों नहीं कर रहे पटना के अंदर? जितने भी विपक्ष के उम्मीदवार थे, अगर वोट चोरी हुई है तो उनमें से एक भी उम्मीदवार ने एक भी बूथ पर रीपोलिंग की मांग नहीं की. ऐसा क्यों? ಸೊ ಕಾಂಗ್ರೆಸ್ನವರೇ ಈ ರೀತಿ ಮಾತನಾಡ್ತಾ ಇರಬೇಕಾದ್ರೆ ವೋಟ್ ಚೋರಿಯನ್ನ ಬದಿಗಿಟ್ಟು ನಮ್ಮ ಪಕ್ಷದಲ್ಲೇ ನಾಯಕತ್ವದ ಕೊರತೆ ಇದೆ, ಸಂಘಟನಾ ಶಕ್ತಿ ಕಡಿಮೆಯಾಗಿದೆ, ನಾವು ಇನ್ಮುಂದೆ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗಿದೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ರೆ, ಇಲ್ಲಿ ನಟ ಕಿಶೋರ್ ಅವರು ಮಾತ್ರ SIR ಅನ್ನ ದೂಷಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ನಟ ಕಿಶೋರ್ ಅವರು ಈ ರೀತಿ ಪೋಸ್ಟ್ ಗಳನ್ನ ಹಂಚ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.